ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಪವಿತ್ರ ಜಯಣ್ಣ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ರೆಸ್ ಅಂದರೆ ಒತ್ತಡ, ಅದು ಮಾನಸಿಕ ಒತ್ತಡವೂ ಆಗಿರಬಹುದು, ದೈಹಿಕ ಒತ್ತಡವೂ ಆಗಿರಬಹುದು, ಇದರ ಬಗ್ಗೆ ಮಾತಾಡ್ತಾರೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ನಾವು ಸ್ಟ್ರೆಸ್ ಅಂದರೆ ಒತ್ತಡ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಒತ್ತಡ ಅನ್ನೋದನ್ನ ಹೇಗೆ ಬಣ್ಣಿಸ್ತೀರಿ ನೀವು ಅಂತ? ಒತ್ತಡ ಅನ್ನುವುದು ಒಂದು ತುಂಬ ಅವಶ್ಯಕವಾದ ಒಂದು ಅಂಶ. ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಒಂದು ಸರಿಯಾದಂತಹ ಒತ್ತಡ, ಏನು ಹೆಲ್ತಿ ಸ್ಟ್ರೆಸ್ ಅಂತ ಕೇಳ್ತೀವಿ, ಅದು ಅವಶ್ಯಕವಾಗಿ ಅತ್ಯವಶ್ಯಕವಾಗಿ ಬೇಕು. ಇಲ್ಲಾಂದರೆ ನಾವು ಆ ಕೆಲಸದ ಒಂದು ಕ್ವಾಲಿಟಿ ಸರಿಯಾಗಿರೋದಿಲ್ಲ. ಇದನ್ನು ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ. ಅದೇ ನೀವು ಮಾಡುವಂತಹ ಕೆಲಸ ನಿಮಗೆ ತುಂಬ ತೊಂದರೆಯನ್ನು ಮಾಡುವಂತೆ ಏನು ಮಾಡುತ್ತೆ, ಡಿಸ್ಟ್ರೆಸ್ ಮಾಡುತ್ತೆ, ಅದನ್ನು ಅನ್ಹೆಲ್ತಿ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಸ್ಟ್ರೆಸ್ ಅಂದರೆ ಅದೊಂದು ನಾನ್ ಸ್ಪೆಸಿಫಿಕ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯ ಒಂದು ಸನ್ನಿವೇಶ ಬಂದಾಗ ನೀವು ಯು ಆರ್ ರಿಕ್ವೈರ್ಡ್ ಟು ಬಿಹೇವ್ ಇನ್ ಎ ಸ್ಪೆಸಿಫಿಕ್ ಮ್ಯಾನರ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು. ಆದರೆ ಆ ಸ್ಪಂದನ ಸರಿಯಾದ ರೀತಿಯಲ್ಲಿ ಇಲ್ಲ, ನಾನ್ ಸ್ಪೆಸಿಫಿಕ್ ವೇನಲ್ಲಿ ಇದೆ ಅಂದರೆ ಅವನು ಒತ್ತಡದಲ್ಲಿ ಇದ್ದಾನೆ ಅಂತ ಸೂಚಿಸುತ್ತೆ. ಓಕೆ. ಸೊ ಇವತ್ತು ನಾವು ಮೆಂಟಲ್ ಸ್ಟ್ರೆಸ್ ಬಗ್ಗೆನಾ ಇಲ್ಲ ಅಂದರೆ ಫಿಸಿಕಲ್ ಸ್ಟ್ರೆಸ್ ಬಗ್ಗೆ ಮಾತಾಡ್ತಿರೋದಾ ಅಂತ? ಮುಖ್ಯವಾಗಿ ಮೆಂಟಲ್ ಸ್ಟ್ರೆಸ್. ಈ ಮೆಂಟಲ್ ಸ್ಟ್ರೆಸ್ ಶರೀರದನ್ನ ಪಸರಿಸಿ ಫಿಸಿಕಲ್ ಪ್ರಾಬ್ಲಮ್ಸನ್ನು ಕಾಸ್ ಮಾಡುತ್ತೆ. ಅಂದರೆ ಶಾರೀರಿಕವಾಗಿ ನೀವು ಏನು ಸಮಸ್ಯೆಗಳನ್ನು ನೋಡ್ತೀರಿ ಹೊರಗಡೆಯಿಂದ, ಅದು ಒಂದು ಮೆಂಟಲ್ ಸ್ಟ್ರೆಸ್ಸಿನ ಎಲಿಮೆಂಟ್ ಇದ್ದೇ ಇರುತ್ತೆ. ಓಕೆ ಓಕೆ. ಇನ್ನು ಮೆಂಟಲ್ ಸ್ಟ್ರೆಸ್ ಅಂತ ಹೇಳಿದ್ರಿ. ಸೊ ಮೆಂಟಲಿ ಹಿ ಶುಡ್ ಬಿ ಹೆಲ್ದಿ ಅಂದರೆ ಒಬ್ಬ ಮನುಷ್ಯನ ಲೈಫ್ ಸ್ಟೈಲ್ ಹೇಗೆ ಇರಬೇಕು ಅಂತ ಹೇಳ್ತೀರಿ? ಅವನ ಇಮೋಷನ್ಸನ್ನು ನರ್ಚರ್ ಮಾಡ್ಕೋಬೇಕು. ಅಂದರೆ ಮನುಷ್ಯ ಯಾವ ರೀತಿಯ ಸನ್ನಿವೇಶಗಳು ಬರುತ್ತೆ, ಆ ರೀತಿಯ ಸನ್ನಿವೇಶಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಇದ್ರ ಬಗ್ಗೆ ವರ್ಕ್ ಮಾಡಬೇಕು. ಒಬ್ಬ ಮನುಷ್ಯ ಹೆಲ್ದಿ ಅಂತ ಅಂದರೆ ಅದನ್ನು ಹೇಗೆ ಹೌ ವಿಲ್ ಯು ರೆಕಗ್ನೈಸ್ ಅನ್ನೋದು? ಓಕೆ. ಒಬ್ಬ ಮನುಷ್ಯನ ಸ್ವಾಸ್ಥ್ಯವನ್ನು ಹಲವಾರು ಡೊಮೈನ್ಸ್ನಲ್ಲಿ ನಾವು ನೋಡ್ತೀವಿ. ಒಂದು ಫಿಸಿಕಲ್ ಹೆಲ್ತ್, ಅಂದರೆ ಅವನ ಶರೀರದ ಅಂಗಗಳೆಲ್ಲ ಸರಿಯಾದ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಅವನಿಗೆ ಯಾವುದೇ ರೀತಿಯ ಡಿಫಾರ್ಮಿಟೀಸ್ ಇಲ್ಲ. ಇದು ಒಂದು ಫಿಸಿಕಲ್ ಹೆಲ್ತನ್ನು ಸೂಚಿಸುತ್ತೆ. ಯಾವುದೇ ರೀತಿಯ ಆರ್ಗನ್ ಇನ್ವಾಲ್ವ್ಮೆಂಟು ಇಲ್ಲ, ಅವನ ಎಲ್ಲ ಅಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಮೆಂಟಲ್ ಹೆಲ್ತ್, ಅವನ ಯೋಚನೆ ಮಾಡುವಂತಹ ಕ್ರಮ, ಯಾವುದೇ ಒಂದು ಸನ್ನಿವೇಶವನ್ನು ಸರಿಯಾದ ರೀತಿಯಲ್ಲಿ ತರ್ಕಬದ್ಧವಾಗಿ ಯೋಚಿಸಿ ಅದರ ಕಾರ್ಯಗತ ರೂಪಕ್ಕೆ ತರೋದಕ್ಕೆ ಏನನ್ನು ಮಾಡಬೇಕು ಅನ್ನುವ ಒಂದು ವಿವೇಚನೆ ಏನಿದೆ, ಇದು ಅವನ ಮಾನಸಿಕ ಸ್ವಾಸ್ಥ್ಯ ಸರಿಯಾಗಿದೆ ಅಂತ ಹೇಳುತ್ತೆ. ಮತ್ತು ಹಲವಾರು ರೀತಿಯ ಎಮೋಷನ್ಸ್, ಭಾವನೆಗಳಿಗೆ ತುತ್ತಾದಾಗ ಆ ಮನುಷ್ಯ ಭಾವನೆಗಳಿಗೆ ಹೇಗೆ ಸ್ಪಂದಿಸ್ತಾನೆ. ಮನುಷ್ಯ ಒಬ್ಬ ಸಮಾಜ ಜೀವಿ. ಒಂದು ಸಮಾಜದಲ್ಲಿ ಬದುಕು ಮಾಡಬೇಕಾದ್ರೆ ಹಲವಾರು ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅವನಿಗೆ ಯಾವುದೇ ರೀತಿಯ ಒಳಗಿನ ತಳಮಳಗಳಿದ್ರೂ ಅದನ್ನು ಹತೋಟಿಯಲ್ಲಿದ್ದುಕೊಂಡು ಒಂದು ಸಮಾಜದ ಒಂದು ನಾರ್ಮ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ವರ್ತಿಸಬೇಕಾಗತ್ತೆ. ಇನ್ನು ಹೆಲ್ದಿ ಸ್ಟ್ರೆಸ್ ಅಂತ ಹೇಳಿದ್ರಿ. ಸೊ ನನ್ಗಲ್ಲಿ ಒಂದು ಡೌಟ್, ಹೆಲ್ದಿ ಸ್ಟ್ರೆಸ್ ಅಂದರೆ ಏನು? ಅಂದರೆ ಯಾವ ಕೆಲಸವನ್ನು ನೀವು ಮಾಡೋದಕ್ಕೆ ಒಂದು ಉತ್ತೇಜನ ಬೇಕು, ಆ ಕೆಲಸ ಪ್ರೊಡಕ್ಟಿವ್ ಆಗೋದಕ್ಕೆ ಬೇಕು ಅಂಥದ್ದನ್ನು, ಮತ್ತು ಅದನ್ನು ನೀವು ಎಂಜಾಯ್ ಮಾಡ್ತೀರಾ. ಒಂದು ಮಿತವಾದ ಇದರಲ್ಲಿ ಒತ್ತಡ ಇದೆ, ಆದರೆ ಆ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ, ಜೊತೆಲೆ ಅದನ್ನು ಅನುಭವಿಸಿ ಖುಷಿಯಿಂದ ಮಾಡ್ತೀರಾ. ಇದನ್ನ ಹೆಲ್ತಿ ಸ್ಟ್ರೆಸ್ ಆರ್ ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ. ಓಕೆ. ಸೊ ಇನ್ನು ಅನ್ಹೆಲ್ತಿ ಸ್ಟ್ರೆಸ್ಗೆ ಬರೋದಾದ್ರೆ, ಅನ್ಹೆಲ್ತಿ ಸ್ಟ್ರೆಸ್ಗಳೇನು ಅಂದರೆ ಓವರ್ ಆಗಿ ವರ್ಕ್ ಮಾಡೋದಾ, ಇಲ್ಲಾಂದರೆ ಜಿಮ್ಮಲ್ಲಿ ವರ್ಕ್ ಮಾಡೋದಿರ್ಬೋದು, ಇಲ್ಲಾಂದರೆ ಆಫೀಸಲ್ಲಿ ವರ್ಕ್ ಮಾಡೋದಿರ್ಬೋದು. ಸೊ ಹೆಚ್ಚು ವರ್ಕ್ ಮಾಡೋದು ಅನ್ಹೆಲ್ತಿ ಸ್ಟ್ರೆಸ್ ಅಂತ ಹೇಳ್ತೀರಾ ಅಂತ? ಅದು ಫಿಸಿಕಲ್ ಸ್ಟ್ರೆಸ್ ಆಗುತ್ತೆ. ಒಂದು ನಿಮ್ಮ ಶರೀರದ ಒಂದು ಲಿಮಿಟೇಷನ್ ಏನಿದೆ ಅದನ್ನು ಮೀರಿ ಫಿಸಿಕಲಿ ತುಂಬ ಓವರ್ ಆಕ್ಟಿವ್ ಆಗ್ತೀರಾ, ಅದು ಫಿಸಿಕಲ್ ಸ್ಟ್ರೆಸ್. ಅದು ಶರೀರದ ವೇರ್ ಆ್ಯಂಡ್ ಟೇರನ್ನು ಜಾಸ್ತಿ ಮಾಡುತ್ತೆ, ಅಂಗಗಳು ಬೇಗ ಅದರ ಆಯುಷ್ಯವನ್ನು ಕಳ್ಕೊಳ್ಳುತ್ತೆ. ಇನ್ನು ಮೆಂಟಲ್ ಸ್ಟ್ರೆಸ್, ಅವಶ್ಯಕತೆಗಿಂತನೂ ಮೀರಿದ ಹಾಗೆ ನೀವು ಯೋಚನೆ ಮಾಡೋದು, ಆ ಯೋಚನೆಗಳಿಗೆ ಪೋಷಣೆ ಕೊಟ್ಬಿಟ್ಟು ಬೇರೆ ರೀತಿಯ ಕಾಯಿಲೆಗಳನ್ನು ಆಹ್ವಾನ ಮಾಡ್ಕೊಳ್ಳೋದು, ಇದು ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಅಂತ. ಓಕೆ. ಇನ್ನು ಒಬ್ಬ ಮನುಷ್ಯ ವರ್ಕ್ ಮಾಡ್ತಾನೆ, ಒಂದು ಆಫೀಸ್ನಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಕೂತು ವರ್ಕ್ ಮಾಡ್ತಾನೆ ಅಂದರೆ ಆ ಡ್ಯೂರೇಷನ್ ಎಷ್ಟು ಲಿಮಿಟ್ ಹೇಳ್ತೀರಿ ನೀವು? ಸಾಮಾನ್ಯವಾಗಿ ನಾವು ಇಂಥವರಲ್ಲಿ ಪ್ರತಿ ಅರ್ಧ ಗಂಟೆಯಿಂದ 40 ನಿಮಿಷದಲ್ಲಿ ಒಮ್ಮೆ ಎದ್ಬಿಟ್ಟು ಒಂದು ಕೆಲವು ಹೆಜ್ಜೆಗಳು ಓಡಾಡಿ, ಸಾಧ್ಯ ಆಯಿತು ಅಂದರೆ ಈಗಿನ ನಮ್ಮ ಕಾರ್ಯಾಲಯಗಳು, ಆಫೀಸ್ಗಳು ಹೇಗಿದೆ ಅಂದರೆ ಒಂದು ಏರ್ ಕಂಡೀಷನ್ ವ್ಯವಸ್ಥೆ ಇರುತ್ತೆ ಮತ್ತು ಆರ್ಟಿಫಿಷಿಯಲ್ ಲೈಟ್ನಿಂಗ್ ಇರುತ್ತೆ. ಸೊ ನ್ಯಾಚುರಲ್ ಲೈಟ್ಗೆ ಅವಕಾಶನೇ ಇರೋದಿಲ್ಲ. ಆದ್ದರಿಂದ ಇಂಥವರಲ್ಲಿ ಏನು ಹೇಳ್ತೀವಿ,
ಒಂದು ಅರ್ಧ ಗಂಟೆಯಿಂದ 40 ನಿಮಿಷಕ್ಕೊಂದ್ಸಲ ಆಚೆ ಹೋಗಿ ಫ್ರೆಶ್ ಆದ ಗಾಳಿಯನ್ನು ತಗೊಂಡು ಈ ಹೊರಗಿನ ವಾತಾವರಣಕ್ಕೆ, ಪ್ರಕೃತಿ ಸಹಜವಾದ ಗಾಳಿ ಮತ್ತು ಬೆಳಕಿಗೆ ಎಕ್ಸ್ಪೋಸ್ ಆಗಿ ಅಂತ ಹೇಳ್ತೀವಿ. ಓಕೆ, ಇನ್ನು ಈ ಸ್ಟ್ರೆಸ್ ಹೆಚ್ಚಾದರೆ ಇದು ಹೇಗೆ ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರ ಆಗ್ಬೋದು ಅಂತ? ಈಗ ಯಾವುದಾದ್ರು ಒಂದು ಸ್ಟ್ರೆಸ್ಸರ್ ಅಂದರೆ ಯಾವ ಒಂದು ವಸ್ತು ಅಥವಾ ಸನ್ನಿವೇಶ ಏನು ನಮ್ಮ ಒಬ್ಬ ಮನುಷ್ಯನಲ್ಲಿ ಒಂದು ಸ್ಟ್ರೆಸ್ ಇನ್ಫ್ಲೂಯೆನ್ಸನ್ನು ತರುತ್ತೆ, ಸ್ಟ್ರೆಸ್ ರೆಸ್ಪಾನ್ಸನ್ನು ತರುತ್ತೆ, ಅದು ನೋಡಿದ ತಕ್ಷಣ ಇದನ್ನು ನಾವು ಫ್ಲೈಟ್ ಆರ್ ಫೈಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಒಂದು ಸನ್ನಿವೇಶವನ್ನು ಒಬ್ಬ ಮನುಷ್ಯ ನೋಡ್ದ ಅಂದರೆ ಅದು ನಮ್ಮ ಬ್ರೈನ್ ಅದನ್ನು ಅಲಾರ್ಮಿಂಗ್ ಅಥವಾ ಒಂದು ಡೇಂಜರ್ ಅನ್ನುವಂತಹ ಒಂದು ಸಿಚುವೇಶನಿನ ಮೆಸೇಜನ್ನು ಯಾವಾಗ ಕೊಡುತ್ತೆ, ಆಗ ಆ ಮನುಷ್ಯ ಅದರ ವಿರುದ್ಧ ಹೋರಾಡ್ತಾನೆ ಅಥವಾ ಅದರಿಂದ ಓಡೋಗ್ತಾನೆ, ಪಲಾಯನ ಮಾಡ್ತಾನೆ, ಅಥವಾ ಫ್ರೀಸ್ ಆಗಿಬಿಡ್ತಾನೆ, ಏನೂ ಮಾಡದೆ ಇದ್ಬಿಡ್ತಾನೆ. ಈ ಅವಸ್ಥೆಗಳು, ಈ ಮೂರು ಫ್ಲೈಟ್, ಫೈಟ್ ಆರ್ ಫ್ರೀಸ್, ಇದು ಮೂರು ಏನು ಹೇಳ್ತೀವಿ, ಈ ಥರದ ಅವಸ್ಥೆ ಆಗೋದಕ್ಕಿಂತ ಮುಂಚೆ ಈ ನಮ್ಮ ನರಮಂಡಲದಲ್ಲಿ, ಬ್ರೈನ್ನಲ್ಲಿ ಕೆಲವು ಕೆಮಿಕಲ್ಸ್ಗಳು ಸೆಕ್ರೇಟ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಅದು ಸೆಕ್ರೇಟ್ ಆದ ನಂತರ ನಮ್ಮ ಕಿಡ್ನಿ ಮೇಲ್ಗಡೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಇದೆ, ಅದನ್ನು ಪ್ರಚೋದಿಸಿ ಅಡ್ರಿನಲಿನನ್ನು ಸೆಕ್ರೇಟ್ ಮಾಡೋಂಗೆ ಮಾಡುತ್ತೆ. ಓಕೆ ಓಕೆ, ಸೊ ಸ್ಟ್ರೆಸ್ ಅಂತ ಬಂದಾಗ ಮೆಂಟಲ್ ಸ್ಟ್ರೆಸ್ ಬಗ್ಗೆ ನನ್ನ ಇನ್ನೊಂದು ಪ್ರಶ್ನೆ. ಸೊ ಮೆಂಟಲಿ ಆತ ತುಂಬ ಸ್ಟ್ರೆಸ್ ಹೆಚ್ಚಾಯಿತು ಅವನಿಗೆ ಸ್ಟ್ರೆಸ್ಸು ಅಂತ ಅಂದಾಗ ಅದು ಯಾವ ಕಾಯಿಲೆಗೆ ಲೀಡ್ ಆಗ್ಬೋದು, ಅವನ ಮಾನಸಿಕ ಸ್ಥಿತಿ ಹೇಗೆ ಹದಗೆಡಬಹುದು ಅಂತ? ಮನುಷ್ಯ ಯಾವಾಗ ಒತ್ತಡದಲ್ಲಿರ್ತಾನೆ ಅದು ಪ್ರತಿಯೊಂದು ಅಂಗಗಳನ್ನು, ಪ್ರತಿಯೊಂದು ಆರ್ಗನ್ ಸಿಸ್ಟಮ್ಸನ್ನು ಅಫೆಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಯಾವಾಗ ಮನುಷ್ಯ ಈ ಸ್ಟ್ರೆಸ್ಗೆ ಇನ್ಫ್ಲೂಯೆನ್ಸ್ನಲ್ಲಿರ್ತಾನೆ ಆಗ ಅವನ ಎದೆ ಬಡಿತ ಜಾಸ್ತಿ ಆಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ, ಬೆವರಕ್ಕೆ ಶುರು ಮಾಡ್ತಾನೆ. ಈ ರೀತಿಯ ಲಕ್ಷಣಗಳು ಶುರುವಿನಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇದು ಏಜ್ ವೈಸ್ ನಾನು ವಿಂಗಡಿಸೋದಾದ್ರೆ ಮಕ್ಕಳಲ್ಲೂ ಕೂಡ ಸ್ಟ್ರೆಸ್ ಅಂದರೆ ಹೆಚ್ಚು ಓದ್ತಾರೆ, ಹೆಚ್ಚು ಅಂದರೆ ಟೆನ್ಷನ್ ಮಾಡ್ಕೋತಾರೆ ಎಕ್ಸಾಮ್ ಟೈಮಲ್ಲಿ ಅನ್ನೋದು, ಮತ್ತು ಕಾಲೇಜ್ ಓದೋರು ಮತ್ತು ಆಫೀಸಲ್ಲಿ ಮಾಡುವಂಥ ಕೆಲಸದಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಮ್ಮಂಥವ್ರಿಗೆ ಅಂತ ಹೇಳ್ಬೋದು. ಸೊ ಈ ರೀತಿ ಹೇಗೆ ವಿಂಗಡಿಸ್ತೀರಿ ಸ್ಟ್ರೆಸ್ಸನ್ನು ಅಂತ? ಸ್ಟ್ರೆಸ್ಸನ್ನು ಮುಖ್ಯವಾಗಿ ಎರಡು ರೀತಿಯಾಗಿ ವಿಂಗಡಿಸ್ತೀವಿ. ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ನಮ್ಮ ಹೊರಗಿನ ಪ್ರಪಂಚದಿಂದ ನಾವು ಇನ್ಫ್ಲೂಯೆನ್ಸ್ ಆಗಿ ಬರುವಂತಹ ಒಂದು ಸ್ಟ್ರೆಸ್ಸು. ಇನ್ನೊಂದು ಇಂಟರ್ನಲ್ ಫ್ಯಾಕ್ಟರ್ಸ್, ನಮ್ಮ ಶರೀರದ ಒಳಗಡೆನೆ ಉಂಟಾಗುವಂಥದ್ದು. ಈಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ತೊಗೊಂಡ್ವಿ ಅಂದರೆ ಸಾಮಾನ್ಯವಾಗಿ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ನಾವು ಕೆಲಸ ಮಾಡ್ತಿರುವಂತಹ ಕಾರ್ಯಾಲಯಗಳಲ್ಲಿ ಅಥವಾ ಮಕ್ಕಳು ಓದುತ್ತಿರುವಂಥ ಸ್ಕೂಲ್ನಲ್ಲಿ ಏನು ಅವರ ಲಿಮಿಟ್ಗೂ ಮೀರುವಂತಹ ಒಂದು ಕೆಲಸಗಳನ್ನು ಮಾಡಬೇಕಾಗತ್ತೆ, ಅದು ಸಾಮಾನ್ಯವಾಗಿ ಅವ್ರನ್ನ ಒತ್ತಡವನ್ನು ಮಾಡುತ್ತೆ. ಇನ್ನೊಂದು ರಿಲೇಷನ್ಸ್, ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಒಂದು ಸಂಬಂಧದಲ್ಲಿ ವ್ಯವಹರಿಸಬೇಕಾಗತ್ತೆ. ಈ ಟರ್ಮ್ಸ್ನಲ್ಲಿ ಅವರ ಮಧ್ಯೆ ವ್ಯವಹಾರ ಸರಿಗೆ ಬರಲಿಲ್ಲ ಅಂದರೆ ಅದು ಒಂದು ರೀತಿಯ ಒತ್ತಡಕ್ಕೆ ಕಾರಣ ಆಗುತ್ತೆ ಅನ್ನೋದು. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್. ಡಾಕ್ಟರ್, ಇನ್ನು ಸ್ಟ್ರೆಸ್ ಬಗ್ಗೆ ಹೇಳ್ತಿದ್ರಿ. ಸೊ ಸ್ಟ್ರೆಸ್ ಅಂತ ಬಂದಾಗ ಅದು ಹೆಚ್ಚಾಗಿ ಅಂದರೆ ಹೆಚ್ಚು ಕೆಲಸ ಮಾಡೋರಿಗೆ ಸ್ಟ್ರೆಸ್, ನನಗೆ ತುಂಬ ಕೆಲಸ ಮಾಡಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಒಬ್ಬ ಮನುಷ್ಯನಿಗೆ ಎಷ್ಟು ಅವರ್ಸಿಂದ ಎಷ್ಟು ಗಂಟೆ ತನಕ ಮಾತ್ರನೇ ಅವನು ವರ್ಕ್ ಮಾಡೋಕ್ಕೆ ಯೋಗ್ಯ ಅನ್ನೋದು? ಈಗ ಮಕ್ಕಳಲ್ಲಿ ಅಥವಾ ಓದುತ್ತಿರುವವರಲ್ಲಿ ಒಂದು ಪಾಠದ ಅವಧಿ ಒಂದು 40 ನಿಮಿಷ ಅಷ್ಟೇ ಇರುತ್ತೆ. ವೈಜ್ಞಾನಿಕವಾಗಿ ಇದು ದೃಢಪಟ್ಟಿದೆ. ಒಬ್ಬ ಮನುಷ್ಯನ ನರಮಂಡಲ 40 ನಿಮಿಷಕ್ಕಿಂತ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಅಥವಾ ಧ್ಯಾನವನ್ನು ಮಾಡೋಕ್ಕಾಗೋದಿಲ್ಲ. ಗಮನ ಇಟ್ಟು ಅವನ ಗಮನವನ್ನು ಕೇಂದ್ರೀಕರಿಸಿ ಕಲಿಯುವಿಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ಆಯಿತು. ಇನ್ನು ಬೇರೆ ಕಾರ್ಯಾಲಯಗಳಲ್ಲಿ, ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾರೆ, ಅವರು ಕಂಟಿನ್ಯೂಸ್ ಆಗಿ ಕೂತು ಏನು ಮಾಡೋದಿಲ್ಲ, ಏನಾದ್ರು ಸಣ್ಣ ಪುಟ್ಟ ಇಂಟರ್ವೆನ್ಷನ್ಸ್ ಇರುತ್ತೆ, ಮಧ್ಯ ಪಕ್ಕದ ಅವ್ರ ಸ್ನೇಹಿತರನ್ನ ಹೋಗಿ ಬೇರೆ ಏನೋ ಒಂದು ಡಿಸ್ಕಸ್ ಮಾಡೋದು, ಈ ರೀತಿಯ ಒಂದು ಪ್ರಾವಿಷನ್ಸ್ ಇರುತ್ತೆ. ಸೊ ಆದ್ದರಿಂದ ಒಟ್ಟಿನ ಸಾರಾಂಶ ಏನು ಅಂದರೆ 30ರಿಂದ 40 ನಿಮಿಷ ಅದು ಓದುವುದರಾಗಲಿ ಅಥವಾ ಯಾವುದಾದ್ರು ಒಂದು ಕೆಲಸ ಮಾಡೋದ್ರಾಗಲಿ ಅಟ್ಟೆ ಸ್ಟ್ರೆಚ್ ಮಾಡಬಾರ್ದು. ಆಗಿಂದ 30ರಿಂದ 40 ನಿಮಿಷಕ್ಕೊಮ್ಮೆ ಬ್ರೇಕ್ ತಗೊಂಡು ಒಂದು ಸಣ್ಣ ಚೇಂಜ್, ಒಂದು ವಾಕ್ ಮಾಡೋದು ಅಥವಾ ನಿಮ್ಮ ಪಕ್ಕದ ಸ್ನೇಹಿತರನ್ನು ಮಾತಾಡಿಸೋದು, ಈ ರೀತಿಯ ಅಭ್ಯಾಸಗಳು ಮಾಡ್ಕೋಬೇಕು. ಓಕೆ, ಸೊ ಈಗ ವರ್ಕ್ ವೈಸ್ ಇದನ್ನ ಅಂದರೆ ಈಗ 12 hours ವರ್ಕ್ ಮಾಡ್ತಾರೆ, ಇಲ್ಲ 13 hours ಎಕ್ಸ್ಟ್ರಾ ಪೇ ಬರುತ್ತೆ ಅನ್ನೋದು ಒಂದು, ಅದು ಅವರ ರೀಸನ್. ಸೊ ಅಂಥವ್ರು ಹೇಗೆ ಕಾಂಪನ್ಸೇಟ್ ಮಾಡ್ಕೊಳ್ಬೋದು? ಅವ್ರ ಸ್ಟ್ರೆಸ್, ದೇ ಆರ್ ಅಂಡರ್ ಸ್ಟ್ರೆಸ್ ಅಂದಾಗ ಅದನ್ನು ಹೇಗೆ ಕಾಂಪನ್ಸೇಟ್ ಮಾಡ್ಬೋದು? ಎಕ್ಸಸೈಸ್ ಅಥವಾ ಫುಡ್ ಇಲ್ಲ ಮೆಡಿಕೇಶನ್, ಏನು ಹೇಳ್ತೀರಿ ನೀವು? ಈಗ ನಾವು 20 ನಿಮಿಷದಿಂದ 30 ನಿಮಿಷದಿಂದ 40 ನಿಮಿಷ ಏನು ಹೇಳಿದ್ವಿ ಅದು ಸಾಮಾನ್ಯವಾಗಿ ಹೇಳಿರೋದು. ಆದರೆ ತುಂಬ ಜನರು
ಈಗ ಕೆಲವು ಟೈಪ್ ಎ ಪರ್ಸ್ನಾಲಿಟೀಸ್ ಇರ್ತಾರೆ, ಅವ್ರಿಗೆ ಹೆಚ್ಚಿಗೆ ಕೆಲಸ ಮಾಡಿದಷ್ಟು ಅವರ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅದನ್ನು ಅವ್ರ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಥರದ್ದು ವ್ಯಕ್ತಿಗಳೆಲ್ಲ ಇರ್ತಾರೆ. ಆದರೆ ಯಾವ ಒಂದು ಚಟುವಟಿಕೆ ಆ ಮನುಷ್ಯನ ಒಂದು ಮನಸ್ಸಿನ ಒಂದು ಸ್ಟೆಬಿಲಿಟಿಯನ್ನು ಹಾಳು ಮಾಡ್ತಾ ಇದೆ, ಅದನ್ನು ಅವನು ಕೋಪ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಅನುಸರಿಸೋಕ್ಕಾಗ್ತಾ ಇಲ್ಲ, ಆ ರೀತಿಯ ಒಂದು ತಳಮಳ ಒಳಗಡೆ ಉಂಟಾಗ್ತಾ ಇದೆ, ಅದನ್ನು ಮಾತ್ರ ಸ್ಟ್ರೆಸ್ ಅಂತ ಅನ್ಬೇಕು. ಯಾಕೆಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನೋಡ್ತೀರಾ, ಈ 10th ಸ್ಟ್ಯಾಂಡರ್ಡ್ ಟೈಮ್ನಲ್ಲಿ, PUC ಟೈಮ್ನಲ್ಲಿ ಎಲ್ಲ 14ರಿಂದ 16 ಗಂಟೆ ಎಲ್ಲ ಸತತವಾಗಿ ಓದ್ತಾರೆ. ಇನ್ನೊಂದು ನೀವು ಕೇಳಿದ ಪ್ರಶ್ನೆ ತುಂಬ ಪ್ರಸ್ತುತವಾದದ್ದು, ವಯಸ್ಸಿನ ಮಿತಿ ಇದರಲ್ಲಿ ಅಳವಡಿಸ್ಬೇಕು. ತುಂಬ ಚಿಕ್ಕ ವಯಸ್ಸಿನಲ್ಲಿ ಮೆದುಳು ಅದನ್ನೆಲ್ಲ ಸಹಿಸುವಂಥ ಕ್ಷಮತೆ ಇರುತ್ತೆ, ಶರೀರದ ಎಲ್ಲ ಅಂಗಗಳ ಬೆಳವಣಿಗೆ ತುಂಬ ಪೂರಕವಾಗಿರುತ್ತೆ. ಆ ಮಟ್ಟದಲ್ಲಿ ಈ ರೀತಿಯ ಒತ್ತಡಗಳನ್ನು ಸಹಿಸುವ ಒಂದು ಸಹಿಷ್ಣುತೆ ಜಾಸ್ತಿ ಇರುತ್ತೆ. ವಯಸ್ಸು ಆಗ್ತಾ ಆಗ್ತಾ ಅದು ಕಮ್ಮಿ ಆಗುತ್ತೆ. ಸೊ ಈಗ ಒಂದು ಮಗು ಹೀಸ್ ಅಂಡರ್ ಸ್ಟ್ರೆಸ್ ಅಂತ ಅಂದಾಗ ಆತನ ತಂದೆ ತಾಯಿ ಹೇಗೆ ಸಹಾಯ ಆಗಬಹುದು ಅವನಿಗೆ ಅಂತ? ಈ ಥರದ್ದು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ವಿಷಯಕ್ಕೆ ಬಂದಾಗ ಒಂದು ಹೇಳ್ತೀವಿ, ಒಂದು ಮೋಡ್ ಆಫ್ ಮ್ಯಾನೇಜ್ಮೆಂಟ್ ಸೋಷಿಯೋ ಕಲ್ಚರಲ್ ಸೆಟ್ಟಿಂಗ್ಸ್ನಲ್ಲಿ ವರ್ಕ್ ಮಾಡೋದು. ಅಂದರೆ ಅದು ಆಫೀಸ್ನ ಕೆಲಸ ಆಗಿರ್ಬೋದು, ಸ್ಕೂಲಿನ ಕೆಲಸ ಆಗ್ಬೋದು, ಅಥವಾ ಒಂದು ಪುಟ್ಟ ಮಗುಗೂ ಅದರದೇ ಆದಂಥ ಒಂದು ಸ್ಟ್ರೆಸ್ ಇರುತ್ತೆ. ಅದನ್ನು ತಂದೆ ತಾಯಿಗಳ ರೋಲ್ ಹೇಳಿದ್ರಿ. ತಂದೆ ತಾಯಿಗಳು ಮಗುವಿಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಕೊಡೋದು, ಮಗು ಜೊತೆ ಹಲವು ರೀತಿಯ ಆಟಗಳನ್ನು ಆಟ ಆಡೋದು, ಮಗುನ ಆಚೆ ಕರ್ಕೊಂಡು ಹೋಗೋದು, ಈ ರೀತಿಯ ಒಂದು ಸಮಯವನ್ನು ಮಗುವಿಗೆ ಕೊಟ್ಟರೆ ಮಗು ಈ ಸ್ಟ್ರೆಸ್ನಿಂದ ಎಷ್ಟೋ ಆಚೆ ಬರ್ಬೋದು. ಓಕೆ. ಸೊ ಈಗ ದೊಡ್ಡವರಲ್ಲಿ ಸ್ಟ್ರೆಸ್ ಇದೆ, ಅಡಿಕ್ಷನ್, ಈಗ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಅಡಿಕ್ಷನ್ಸ್. ಊಟ ಜಾಸ್ತಿ ತಿಂತಾರೆ, ಸ್ಟ್ರೆಸ್ ಇದೆ, ಸೊ ಹೆಚ್ಚು ತಿಂತೀನಿ ಅನ್ನೋದು, ಸೊ ದೇ ಬಿಕಮ್ ಒಬೆಸ್ಟ್. ಸೊ ಅದ್ರ ಬಗ್ಗೆ ಹೇಗೆ ಸಲಹೆ ಕೊಡ್ತೀರಿ? ಈ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಹಲವಾರು ರೀತಿಯ ವಿಧಿಗಳಿದೆ. ಆದರೆ ನಾವು ಸಾಮಾನ್ಯವಾಗಿ ತುಂಬ ಸುಲಭವಾಗಿ ಮಾಡಬೇಕಾದಂಥ ಕ್ರಮಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಅದು ನೀವು ಹೇಳಿದಾಗೆ ತುಂಬ ಹೆಚ್ಚಿನ ಮದ್ಯದ ಸೇವನೆ ಆಗ್ಬೋದು. ಆಗ ಮನಸ್ಸಿಗೆ ಏನೋ ಒಂದು ನಿರಾಳವಾದ ಭಾವನೆ ಸಿಗುತ್ತೆ ಅಂತ ಅನ್ಕೊಂತಾರೆ. ಅದು ಬೇರೆ ರೀತಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅಥವಾ ಹೆಚ್ಚಿನ ಧೂಮಪಾನ ಸೇವನೆ ಮಾಡೋದು, ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡೋದು, ಈ ರೀತಿಯದ್ದು ಒಂದಾಯಿತು ಅಂದರೆ ಇನ್ನೂ ಕೆಲವರು ಅವರ ಒಳಗಿರುವಂತಹ ಒತ್ತಡವನ್ನು ಬೇರೆಯವ್ರ ಮೇಲೆ ಹೇರ್ತಾರೆ. ಅಂದರೆ ಬೇರೆ ಕಾರಣನೇ ಇರೋದಿಲ್ಲ ಅಂದರೂ ಬೇರೆಯವ್ರ ಮೇಲೆ ಕೂಗಾಡೋದು, ಈ ರೀತಿ ಅದನ್ನು ಡಿಸಿಪೇಟ್ ಮಾಡ್ಕೊತಾರೆ. ಓಕೆ ಓಕೆ. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀರಿ? ಒಂದು, ಈ ರೀತಿಯ ಕಂಡೀಷನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಆಹಾರದ ಒಂದು ಇನ್ಫ್ಲೂಯೆನ್ಸ್ ಅಥವಾ ಆಹಾರದ ರೋಲು ತುಂಬ ಮಹತ್ವವಾದದ್ದು. ಯಾವಾಗ ನೀವು ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಮತ್ತು ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರಿಸರ್ವೇಟಿವ್ಸ್ ಇಲ್ಲ, ಸರಿಯಾದ ರೀತಿಯಲ್ಲಿ ತಯಾರು ಮಾಡಿದಂತಹ ಆಹಾರ, ಈ ರೀತಿಯ ಆಹಾರ ತಗೊಂಡ್ರೆ ಮನಸ್ಸು ತುಂಬ ಉಲ್ಲಾಸಭರಿತವಾಗಿರುತ್ತೆ. ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ಮೈ ಹಗುರವಾಗಿರುತ್ತೆ. ಮನಸ್ಸಿನ ಆರೋಗ್ಯದ ಮೇಲೆ ಶರೀರದ ಪರಿಣಾಮ ಕೂಡ ತುಂಬ ಮಹತ್ವದ್ದಾಗಿರುತ್ತೆ. ಯಾವಾಗ ನಿಮಗೆ ಫಿಸಿಕಲ್ ಬಾಡಿ, ಶರೀರ ಯಾವಾಗ ಹಗುರವಾಗಿರುತ್ತೆ, ಎಲ್ಲ ರೀತಿಯ ಕೆಲಸಗಳ ಮಾಡೋಕ್ಕೆ ಒಂದು ಹುರುಪಾಗಿರುತ್ತೆ, ಅದು ಸಹ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ತಿಳಿಗೊಳಿಸುತ್ತೆ. ಓಕೆ. ಸೊ ಒಬ್ಬ ಮನುಷ್ಯನ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು? ಒಬ್ಬ ಹೀಸ್ ಅಂಡರ್ ಸ್ಟ್ರೆಸ್ ಅಂತ ಅಂದಾಗ ಆತನ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಬದಲಾವಣೆ ತಗೊಳ್ಬಹುದು? ಓಕೆ, ಆಹಾರದ ಬಗ್ಗೆ ಹೇಳಿದ್ವಿ. ನಿತ್ಯ ವ್ಯಾಯಾಮವನ್ನು ಮಾಡಬೇಕು. ಯಾವುದಾದ್ರು ಒಂದು ಹವ್ಯಾಸವನ್ನು ರೂಢಿಸಿಕೊಳ್ಳೋದು, ಅದು ಗಾರ್ಡನಿಂಗ್ ಆಗ್ಬೋದು, ಅಥವಾ ಯಾವುದಾದ್ರು ಒಂದು ಸಂಗೀತವನ್ನು ಕಲಿಯೋದಾಗ್ಬೋದು, ಅಥವಾ ಒಂದು ಸ್ಟ್ಯಾಂಪ್ ಕಲೆಕ್ಷನ್ ಆಗ್ಬೋದು, ಅಥವಾ ಯಾವುದಾದ್ರು ಒಂದು ರೆಗ್ಯುಲರ್ ಸ್ಪೋರ್ಟ್ ಆಗಿರ್ಬೋದು. ಹೊರಗೆ ಒಂದು ಔಟ್ಡೋರ್ನಲ್ಲಿ ಏನಾದ್ರು ಒಂದು ಆಟವನ್ನು ಆಡ್ತಾನೆ. ಇವೆಲ್ಲ ಅವನ ಒಳಗಡೆ ಅಕ್ಯುಮುಲೇಟ್ ಆಗ್ತಿರುವಂತಹ ನೆಗೆಟಿವ್ ಎನರ್ಜಿ, ಏನು ಸ್ಟ್ರೆಸ್ ಅಂತ ಕಳಿತೀವಿ, ಅದನ್ನು ಹೊರಗಡೆ ಡಿಸಿಪೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದು. ಓಕೆ ಡಾಕ್ಟರ್, ಇನ್ನು ಸ್ಟ್ರೆಸ್ನ ಸಿಂಪ್ಟಮ್ಸ್ ಏನೇನು ಅನ್ನೋದು, ಅಂದರೆ ಇನಿಷಿಯಲ್ ಸ್ಟೇಜ್ ಆಫ್ ಸ್ಟ್ರೆಸ್ ಅಂತ ಬಂದಾಗ ಆವಾಗಲೇ ತಡೆಗಟ್ಕೊಳ್ಬಹುದು ಅಂದರೆ ಹೇಗೆ ಅದನ್ನು ಮಾಡ್ಕೊಳ್ಬಹುದು? ಹೇಗೆ ತಡೆಗಟ್ಟೋದು ಅಂತನ ಅಂದರೆ, ಇವಾಗ ಯಾವುದೇ ಒಂದು ರೀತಿಯ ಒತ್ತಡಕ್ಕೆ ಒಳಗಾದಾಗ ಏನು ನಮ್ಮ ನರಮಂಡಲ ಈ ಸ್ಟ್ರೆಸ್ ಹಾರ್ಮೋನ್ಸನ್ನು ಸೆಕ್ರೇಟ್ ಮಾಡುತ್ತೆ, ಮತ್ತು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಡ್ರಿನಲಿನ್ನ ಏನು ಸೆಕ್ರೇಟ್ ಮಾಡುತ್ತೆ, ಆಗ ಮನುಷ್ಯನ ಮಸಲ್ಸನ್ನು ತುಂಬ ಸ್ಟಿಫ್ ಮಾಡುತ್ತೆ. ಅಂದರೆ ಏನಾದ್ರು ಒಂದು ರೆಸ್ಪಾನ್ಸ್ ಇನಿಷಿಯೇಟ್ ಮಾಡೋದಕ್ಕೆ ಮನುಷ್ಯನ ಮಾಂಸಗಳು ತುಂಬ ಆಕ್ಟಿವ್ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಯಕೃತ್ ಅಥವಾ ಲಿವರ್ ಏನಿದೆ ಸಾಕಷ್ಟು ಪ್ರಮಾಣದಲ್ಲಿ ಸಕ್ಕರೆಯ ಅಂಶವನ್ನು ಹೊರಗೆ ಕಳಿಸುತ್ತೆ, ಮಾಂಸಗಳು ಉಪಯೋಗ ಮಾಡಿಕೊಂಡು ಕೆಲಸ ಮಾಡಲಿ ಅಂತ. ಅದೇ ಸಮಯದಲ್ಲಿ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ರಕ್ತದ ಸಂಚಾರ ಜಾಸ್ತಿ ಆಗುತ್ತೆ. ಇದು ಶರೀರದ ಮೇಲೆ
ಅನಗತ್ಯವಾದ ಹೊರೆಯನ್ನು ಆಗ್ತಾ ಇದೆ. ಓಕೆ ಓಕೆ. ಸೊ ಯಾವುದೇ ಒಬ್ಬ ಮನುಷ್ಯ ಸ್ಟ್ರೆಸ್ಸಿಂದ ಹೊರಬರಬೇಕು ಅಂದರೆ ನಿಮ್ಮ ಬಳಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತೀರಿ? ಯೋಗ ಒಂದು ಅತ್ಯುತ್ತಮವಾದ ಸಾಧನ. ಯೋಗದ ಅಭ್ಯಾಸದಿಂದ ಯಾವಾಗ ಒಬ್ಬ ಮನುಷ್ಯ ತನ್ನ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ತನ್ನ ಥಾಟ್ ಪ್ರೋಸೆಸ್, ಯೋಚನಾ ಸಾಮರ್ಥ್ಯವನ್ನು ನಿಧಾನಗೊಳಿಸ್ತಾ ಹೋಗ್ತಾನೆ, ಆಗ ಮನಸ್ಸು ಒಂದು ನಿಯಮಿತವಾದ ಪರಿಮಿತಿಯಲ್ಲಿ ಬರುತ್ತೆ ಅನ್ನೋದು. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಬರೋಣ. ವೀಕ್ಷಕರೇ, ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಸ್ಟ್ರೆಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಸ್ಟ್ರೆಸ್ಗೆ ನಿಮ್ಮ ಬಳಿ ಯಾವ ರೀತಿಯಾದಂತಹ ಮೆಡಿಕೇಶನ್ಸ್ಗಳನ್ನು ಕೊಡ್ತೀವಿ? ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ಸಾಮಾನ್ಯವಾಗಿ ನಮಗೆ ತುಂಬ ಸುಲಭವಾಗಿ ಸಿಗುವಂಥ ಕ್ರಮಗಳಿಗೆ ಮೊರೆ ಹೋಗ್ಬಿಡ್ತೀವಿ. ಹೆಚ್ಚಿಗೆ ಟಿವಿ ನೋಡೋದು, ಕಂಪ್ಯೂಟರ್ ಗೇಮ್ಸ್ ಆಡೋದು, ಮದ್ಯಪಾನದ ಸೇವನೆ, ಸಿಗರೇಟಿನ ಸೇವನೆ, ಹೆಚ್ಚಿನ ಆಹಾರವನ್ನು ತಿನ್ನೋದು, ಈ ರೀತಿಯನ್ನು ಮಾಡ್ತೀವಿ. ಆದರೆ ಇದಕ್ಕಿಂತಲೂ ತುಂಬ ಎಫೆಕ್ಟಿವ್ ಆಗಿ ಸ್ಟ್ರೆಸ್ಸನ್ನು ಟ್ಯಾಕಲ್ ಮಾಡ್ಬೋದು. ಅದು ಒಂದು ವ್ಯಾಯಾಮ. ಅದರಲ್ಲೂ ಯೋಗದ ಅಭ್ಯಾಸದ ಬಗ್ಗೆ ಹೇಳಿದ್ವಿ. ಯೋಗದಲ್ಲಿ ಆಸನಗಳು ಬರುತ್ತೆ ಮತ್ತು ಪ್ರಾಣಾಯಾಮದ ಅಭ್ಯಾಸ ಬರುತ್ತೆ. ಈ ಆಸನಗಳು ಮಾಡಿದಾಗ ಯಾವುದಾದ್ರೂ ಭಂಗಿಯಲ್ಲಿ ಹೋಗಿ ಮನುಷ್ಯ ಕೆಲವು ಕ್ಷಣಗಳು ಅಥವಾ ಕೆಲವು ನಿಮಿಷಗಳು ಒಂದೇ ಭಂಗಿಯಲ್ಲಿ ಇರ್ತಾನೆ. ಆಗ ಮನಸ್ಸಿನ ಒಳಗಡೆ ಸಂಕಟ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಆದ್ರೂ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಕೊಂಡು, ಯಾವುದೇ ಥರದ ಒಂದು ಹಿಂಸೆ ಆಗ್ತಾ ಇದ್ರೂ ನಾವು ಸಾಮಾನ್ಯವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀವಿ. ಆಗ ಒಂದು ಮುಖದ ಮೇಲೆ ಒಂದು ಸ್ಮೈಲನ್ನು ಡೆವಲಪ್ ಮಾಡಿ ಆ ಪೇನನ್ನು ಎಂಜಾಯ್ ಮಾಡಿ, ಇದು ಒಂದು ಮನುಷ್ಯನ ಮನೋಸ್ಥೈರ್ಯವನ್ನು ಬಲಗೊಳಿಸುತ್ತೆ. ಜೊತೆಯಲ್ಲಿ ಶಾರೀರಿಕವಾಗಿ ತುಂಬ ಅವನನ್ನು ಶಕ್ತಿಯುತವಾಗಿ ಮಾಡುತ್ತೆ. ಈ ರೀತಿಯ ಒಂದು ಯೋಗದ ಅಭ್ಯಾಸದಿಂದ ಆಗ್ಬೋದು, ಆಸನಗಳ ಅಭ್ಯಾಸ. ಇನ್ನು ಪ್ರಾಣಾಯಾಮ, ಈ ನಾಡಿ ಶುದ್ಧಿ ಪ್ರಾಣಾಯಾಮ, ಇದೆಲ್ಲ ಈ ನಮ್ಮ ನರ್ವಸ್ ಫಂಕ್ಷನ್ಸನ್ನು ಗವರ್ನ್ ಮಾಡುವಂಥದ್ದು, ಬ್ಯಾಲೆನ್ಸ್ ಮಾಡುತ್ತೆ. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎರಡರದ್ದು ಒಂದು ಬ್ಯಾಲೆನ್ಸನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಈ ರೀತಿಯ ಒಂದು ಅಭ್ಯಾಸ. ಮತ್ತು ಮೆಡಿಟೇಷನ್ ಅಂದರೆ ಧ್ಯಾನ ಅಂತ ಹೇಳ್ತೀವಿ. ಅದು ಒಂದು ತುಂಬ ಅಡ್ವಾನ್ಸ್ಡ್ ಪ್ರಾಕ್ಟೀಸ್. ಸಾಮಾನ್ಯರಲ್ಲಿ ಈ ಮೆಡಿಟೇಷನನ್ನು ಮಾಡೋಕ್ಕಾಗೋದಿಲ್ಲ. ಅಂಥವರು ಏನು ಮನಸ್ಸಿನಲ್ಲಿ ರಶ್ ಆಫ್ ಥಾಟ್ಸ್ ಇರುತ್ತೆ, ಈ ಯೋಚನೆಗಳ ಒಂದು ಸುಳಿ ಇರುತ್ತೆ, ಅದನ್ನು ಹೆಚ್ಚಿಗೆ ಫಿಸಿಕಲಿ ಆಕ್ಟಿವ್ ಆಯಿತು ಅಂದರೆ ಅದನ್ನು ಹೊರಗಡೆ ಹಾಕ್ಬೋದು. ಇದು ಯೋಗದ ಮುಖಾಂತರ ಆಯಿತು. ಇನ್ನು ಆಯುರ್ವೇದದಲ್ಲಿ ಒಂದು ತೈಲದ ಅಭ್ಯಂಗ ಆಗಿರ್ಬೋದು. ನೀವು ಫಿಸಿಕಲ್ ಎಕ್ಸಾಷನ್ ಆಗಿದೆ, ಫಿಸಿಕಲ್ ಸ್ಟ್ರೆಸ್ ಆಗಿದೆ ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿದೆ, ಶರೀರಕ್ಕೆ ಪೂರ್ತಿ ಯಾವುದಾದ್ರೂ ಒಂದು ರಿಲ್ಯಾಕ್ಸ್ ಮಾಡುವಂತಹ ಆಯಿಲಿನ ಮಸಾಜ್ ಮಾಡ್ಕೊಂಡ್ರಿ, ಅಥವಾ ಶಿರೋದಾರ ಅಂತ ಹೇಳ್ತೀವಿ, ಮೆಡಿಕೇಟೆಡ್ ಆಯಿಲ್ಸನ್ನು ತಲೆಯ ಮೇಲೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪೋರ್ ಮಾಡೋದು. ಆ ಥರ ಆಗೋದ್ರಿಂದ ಮನಸ್ಸಿನ ತಳಮಳಗಳೆಲ್ಲ ಸೆಟ್ಲ್ ಆಗುತ್ತೆ. ಒಂದು ಕತ್ತಲೆ ರೂಮ್ನಲ್ಲಿ ಸೈಲೆಂಟ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಈ ರೀತಿಯ ಚಿಕಿತ್ಸೆಗಳನ್ನು ಮಾಡ್ಕೊಂತಂದ್ರೆ ಮನಸ್ಸು ಎಷ್ಟೋ ತಳಮಳಗಳಿಂದ ಹೊರಗೆ ಬರುತ್ತೆ. ಓಕೆ, ಈಗ ಒಬ್ಬ ಮನುಷ್ಯ ಅಂದರೆ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದ್ಬಿಟ್ಟು ಐ ಆಮ್ ಅಂಡರ್ ಸ್ಟ್ರೆಸ್ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಅದನ್ನು ಡಯಾಗ್ನೈಸ್ ಮಾಡೋದು ಮತ್ತು ಟ್ರೀಟ್ಮೆಂಟ್ಸ್ ಏನೇನು ಸಜೆಸ್ಟ್ ಮಾಡ್ತೀರಿ ಅಂತ? ಓಕೆ, ಮನುಷ್ಯನಿಗೆ ತಾನು ಒತ್ತಡದಲ್ಲಿದ್ದೀನಿ ಅಂತ ಮೊದಲು ಯಾವಾಗ ಗೊತ್ತಾಗುತ್ತೆ ಅಂದರೆ, ಅವನಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ ಮತ್ತು ಇರಿಟಬಿಲಿಟಿ ಇರುತ್ತೆ. ಅದನ್ನು ಬೇರೆಯವ್ರ ಮೇಲೆ ಹಾಕ್ತಾ ಇರ್ತಾನೆ. ಅವನಿಗೆ ಇರೋ ನೆಗೆಟಿವ್ ಎನರ್ಜಿಯನ್ನು ಬೇರೆಯವ್ರ ಮೇಲೆ ಇಂಪೋಸ್ ಮಾಡ್ತಾ ಇರ್ತಾನೆ, ಬೇರೆಯವರಲ್ಲೂ ಅನ್ಸೆಟಲ್ ಮಾಡ್ತಾ ಇರ್ತಾನೆ. ಇಂಥವ್ರಿಗೆ ಸಾಮಾನ್ಯವಾಗಿ ಮೊದಲು ಸಿಂಪಲ್ ಕೆಲವು ಟೆಕ್ನಿಕ್ಸ್ ಹೇಳ್ತೀವಿ. ನಿಮ್ಮ ಉಸಿರಾಟವನ್ನು ಗಮನಿಸಿ ಅಂತ ಹೇಳ್ತೀವಿ. ಉಸಿರಾಟವನ್ನು ಆದಷ್ಟು ಡೀಪಾಗಿ ಮಾಡಿ, ನಿಧಾನವಾಗಿ ಮಾಡಿ, ದೀರ್ಘವಾಗಿ ಮಾಡಿ ಅಂತ ಹೇಳ್ತೀವಿ. ಈ ರೀತಿಯ ಅಭ್ಯಾಸಗಳಿಂದ ಶುರುವಿನಲ್ಲೇ ಈ ಮನಸ್ಸಿನ ಒಂದು ಯೋಚನೆಗಳ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಮೆಡಿಕೇಶನ್ ಅಂತ ಬಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡಲಿಕ್ಕಾಗತ್ತಾ? ಓಕೆ, ಸಾಮಾನ್ಯವಾಗಿ ಈ ಆಯುರ್ವೇದ ದ್ರವ್ಯಗಳಲ್ಲಿ ಕೆಲವು ನ್ಯೂರೋಪ್ರೊಟೆಕ್ಟಿವ್ ಹರ್ಬ್ಸ್ ಅಂತ ಹೇಳ್ತೀವಿ, ಅಥವಾ ನಮ್ಮ ನರ್ವಸ್ ಸಿಸ್ಟಮಿನ ಈ ಥರದ್ದು ಅಜಿಟೇಷನ್ಸನ್ನು ಸೆಟಲ್ ಮಾಡುವಂತಹ ದ್ರವ್ಯಗಳು. ಅದು ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಏನು ಹೇಳ್ತೀವಿ, ಇದು ಒಂದು ತುಂಬ ಉತ್ತಮವಾದ ದ್ರವ್ಯ. ಇದು ನೀವು ಸ್ವರಸ, ಬ್ರಾಹ್ಮಿಯ ಎಲೆ ಏನು ಬರುತ್ತೆ ಅದನ್ನು ಹಿಂಡ್ಬಿಟ್ಟು ಅದರ ರಸವನ್ನು ಹಾಗೇ ಸೇವಿಸ್ಬೋದು, ಅಥವಾ ಆ ಎಲೆಯನ್ನು ಒಣಗಿಸಿದಂತಹ ಚೂರ್ಣದ ಪ್ರಯೋಗ, ಜೇನುತುಪ್ಪ ಅಥವಾ ಹಸುವಿನ ಹಾಲಿನ ತುಪ್ಪದ ಜೊತೆ ಸೇವನೆ ಮಾಡ್ಬೋದು, ಅಥವಾ ಅದರದ್ದು ಟ್ಯಾಬ್ಲೆಟ್ ಸಿಗತ್ತೆ, ಇದನ್ನು ಉಪಯೋಗ ಮಾಡ್ಬೋದು. ಅಶ್ವಗಂಧ ಅಂತ ಒಂದು ತುಂಬ ಅತ್ಯುತ್ತಮವಾದ ಒಂದು ದ್ರವ್ಯ ಬರುತ್ತೆ, ಇದರ ಪ್ರಯೋಗ ಸಹ ತುಂಬ ಒಳ್ಳೆಯದು ಮಾಡುತ್ತೆ. ಇನ್ನು ಜಟಾಮಾಂಸಿ ಅಂತ ಬರುತ್ತೆ, ಈ ಜಟಾಮಾಂಸಿಯನ್ನು ಸಹ ಮಾತ್ರೆ ಅಥವಾ ಸಿರಪ್ಪು ಅಥವಾ ಚೂರ್ಣ ಇದರ ಉಪಯೋಗದಿಂದ ತುಂಬಾ ಅನುಕೂಲ ಆಗುತ್ತೆ. ಯಷ್ಟಿ ಮಧು ಅಂತ ಒಂದು ಬರುತ್ತೆ, ಇದು ಸಹ ಮನಸ್ಸಿನ ತಳಮಳಗಳನ್ನೆಲ್ಲ
ಸೆಟಲ್ ಮಾಡುತ್ತೆ, ತುಂಬ ಒಂದು ರಿಲ್ಯಾಕ್ಸೇಷನ್ ಎಫೆಕ್ಟನ್ನು ಕೊಡುತ್ತೆ. ಈ ರೀತಿಯ ಹಲವಾರು ದ್ರವ್ಯಗಳಿದ್ದಾವೆ. ಓಕೆ, ಇನ್ನು ಈ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡೋಕ್ಕೆ ಯಾವ ರೀತಿಯಾದಂತಹ ಮೆಷರ್ಸ್ಗಳನ್ನು ತಗೊಳ್ಬಹುದು ಒಬ್ಬ ಮನುಷ್ಯ ಅಂತ? ಓಕೆ, ಸರಿಯಾದ ಆಹಾರ ಕ್ರಮ ತುಂಬ ಪ್ರಮುಖವಾದದ್ದು ಹೇಳಿದ್ವಿ. ಇನ್ನು ವ್ಯಾಯಾಮದ ಬಗ್ಗೆ ಹೇಳಿದ್ವಿ. ಇನ್ನು ಸಾಕಷ್ಟು ರಿಲ್ಯಾಕ್ಸೇಷನ್ ಬೇಕು. ಇನ್ನು ಯಾವ ರೀತಿಯ ಸ್ಟ್ರೆಸ್ಗಳು ಬರ್ತಾ ಇದೆ, ಎಕ್ಸ್ಟರ್ನಲ್ ಸ್ಟ್ರೆಸ್ಸರ್ಸ್ ಅಂತ ಹೇಳಿದ್ವಿ. ಕೆಲಸದ ಜಾಗದಲ್ಲಿ ಅವನಿಗೆ ಸ್ಟ್ರೆಸ್ಸರ್ಸ್ ಆಗ್ತಾ ಇದೆ, ಅಲ್ಲಿ ಆ ಒಂದು ಸಂಬಂಧಗಳನ್ನು ಸರಿ ಮಾಡ್ಕೋಬೇಕು. ಅಂದರೆ ಯಾರೋ ಒಬ್ಬರು ಹೈಯರ್ ಆಫೀಸರ್ ಇದ್ದಾರೆ, ಅವರು ಒಂದು ಕೆಲಸವನ್ನು ಹೇಳ್ತಾ ಇದ್ದಾರೆ, ಆ ಕೆಲಸ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದ ಹೊರೆಯನ್ನು ಹೊರ್ತಾ ಇದ್ದಾರೆ. ಅವರಲ್ಲಿ ಇವರ ಒಂದು ಲಿಮಿಟೇಷನ್ ಎಷ್ಟಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋದ್ರಾಗಲಿ, ಅಥವಾ ಒಂದು ಗ್ರೂಪಿನ ಸಪೋರ್ಟ್ ತಗೊಳ್ಳೋದು, ಅವ್ರ ಜೊತೆ ಕೆಲಸ ಮಾಡೋರ ಜೊತೆ ಸಹಾಯವನ್ನು ತಗೊಂಡು ಆ ಕೆಲಸವನ್ನು ಆದಷ್ಟು ಸಿಂಪಲ್ ಮಾಡ್ಕೊಳ್ಳೋದು, ಈ ರೀತಿಯ ಕ್ರಮಗಳಿಗೆ ಮುಂದಾಗಬೇಕು. ಮೆಂಟಲ್ ಸ್ಟ್ರೆಸ್ ಹೆಚ್ಚಾದರೆ ಅದು ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು? ಮಾನಸಿಕ ಆರೋಗ್ಯ ಒಂದು ಸರಿಯಾದ ಅವಸ್ಥೆಯಲ್ಲಿ ಇರೋದು ಬೇರೆ ಎಲ್ಲ ರೀತಿಯ ಆರೋಗ್ಯವನ್ನು ಡಿಫೈನ್ ಮಾಡುತ್ತೆ. ಅಂದರೆ ಈಗ ಒಬ್ಬ ಮನುಷ್ಯನಿಗೆ ನೋವಿದೆ, ಯಾವುದೋ ಒಂದು ಫಿಸಿಕಲ್ ಕಾರಣದಿಂದ ಏಟು ಬಿತ್ತು ಅಥವಾ ಹೆಚ್ಚು ರೀತಿಯ ಕೆಲಸವನ್ನು ಮಾಡಿದ್ದಾನೆ, ಅದರಿಂದ ನೋವು ಬಂದಿದೆ, ಅದು ಫಿಸಿಕಲ್ ಪೇಯ್ನ್. ಅದ್ರ ಜೊತೆಗೆ ಇವನಿಗೆ ಮನಸ್ಸಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ತುಂಬ ಯಾವಾಗಲೂ ಅವಿರತವಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ರೀತಿಯ ಪೆಸಿಮಿಸಮ್, ಕೀಳು ಮಟ್ಟದ ಕೀಳರಿಮೆ, ಅಥವಾ ಅವನ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್, ಈ ಥರದ್ದು ಮನಸ್ಸಿನಲ್ಲಿ ನಡೀತಾ ಇರಬೇಕಾದ್ರೆ ನಮ್ಮ ಶರೀರದ ಬೇರೆ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂತಹ ಬ್ರೈನ್ ಸರಿಯಾದ ರೀತಿಯಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಿಲ್ಲ. ಅದರಿಂದ ಆ ಫಿಸಿಕಲ್ ಸ್ಟ್ರೈನ್ ಏನಾಗಿದೆ ಅದರದ್ದು ರಿಕವರಿ ಕುಂಠಿತವಾಗಿಬಿಡುತ್ತೆ. ಸೊ ನಮ್ಮ ಮೆದುಳಿನಲ್ಲಿ ಈ ಎಲ್ಲ ಏನು ಫಿಸಿಕಲ್ ಸ್ಟ್ರೈನ್ ಎಲ್ಲ ಆಗಿರುತ್ತೆ ಅದರ ರಿಕವರಿಗೆ ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಹೈಪೋಥಾಲಮಸ್ ಈ ರೀತಿಯ ಒಂದು ಗ್ರಂಥಿಗಳೇನಿದೆ ಅದು ಹಲವಾರು ರೀತಿಯ ರಾಸಾಯನಿಕ ಪದಾರ್ಥಗಳನ್ನು ಸೆಕ್ರೇಟ್ ಮಾಡುತ್ತೆ. ಇದರ ಪ್ರಮಾಣದಲ್ಲಿ ವ್ಯತ್ಯಾಸವಾದಾಗ ಫಿಸಿಕಲ್ ಎಕ್ಸಾಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇದು ಸ್ಟ್ರೆಸ್ಸಿನ ಒಂದು ಅವಸ್ಥೆ, ಒಂದು ಅಲಾರಾಮ್ ಫೇಸ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರು ಒಂದು ಸನ್ನಿವೇಶವನ್ನು ನೋಡಿದಾಗ ಶರೀರ ಇದು ಒಂದು ಡೇಂಜರ್ ಅಂತ ಏನು ಕಾಷನ್ ಮಾಡುತ್ತೆ, ಅದೊಂದು ಅವಸ್ಥೆ ಆಯಿತು. ಅಂದರೆ ಎರಡನೇದು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಫೇಸ್ ಮಾಡೋದಕ್ಕೆ ಯಾವ ರೀತಿಯ ಶರೀರ ಪ್ರಿಪೇರ್ ಆಗಬೇಕು, ಮಾಂಸಗಳೆಲ್ಲ ಬಿಗಿಯೋದು, ರಕ್ತದ ಸಂಚಾರ ಜಾಸ್ತಿ ಆಗೋದು, ಲಿವರ್ನಿಂದ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು, ಇದೊಂದು ಎರಡನೇ ಅವಸ್ಥೆ. ಇನ್ನು ಮೂರನೇ ಅವಸ್ಥೆ ಎಕ್ಸಾಷನ್ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ಸಿನ ಒಂದು ಫೇಸ್ ಮುಗಿತಿದ್ದಂಗೆ ತುಂಬ ದಣಿವಾಗ್ಬಿಟ್ಟಿರ್ತಾನೆ ಮನುಷ್ಯ, ಇದನ್ನು ಎಕ್ಸಾಷನ್ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಮೆಷರ್ಸ್ ಅಂದರೆ ಈ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಮೆಷರ್ಸ್ಗಳನ್ನು ತಗೊಳ್ಬೋದು? ಇನ್ನೊಂದು ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನು ಹೇಳೋಣ. 4 A's ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ನಮ್ಮ ಕ್ಲೈಂಟ್ಸ್ಗೆಲ್ಲ ಹೇಳ್ತೀವಿ. ಯಾವುದಾದ್ರೂ ಒಂದು ಒತ್ತಡದ ಸನ್ನಿವೇಶ ಬಂತು, ಮೊದಲು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೋಡಿ ಅಂತ ಹೇಳ್ತೀವಿ. ಅವಾಯ್ಡ್, ಅದನ್ನು ಹೇಗಾರು ಅದರಿಂದ ಹೊರಗೆ ಬರ್ಬೋದಾ ಮಾಡದೆ ಅನ್ನೋದನ್ನು ಹೇಳ್ತೀವಿ. ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಎರಡನೇ ವಿಧ, ಸೆಕೆಂಡ್ ಎ, ಅದನ್ನು ಆಲ್ಟರ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿಕೊಂಡು ಆ ಕೆಲಸವನ್ನು ಈ ರೀತಿ ಮಾಡೋದಲ್ಲ, ಬೇರೆ ಯಾವುದೋ ರೀತಿಯಿಂದ ಮಾಡ್ತೀವಿ, ಇದನ್ನು ಮಾಡೋಕ್ಕಾಗುತ್ತಾ ನೋಡಿ ಅಂತ ಹೇಳ್ತೀವಿ. ಮೂರನೇದು, ಅದೂ ಆಗಲಿಲ್ಲ, ಥರ್ಡ್ ಎ, ಅಡಾಪ್ಟ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮನ್ನು ನೀವು ಅದಕ್ಕೆ ಒಗ್ಗಿಸ್ಕೊಳ್ಳೋದು, ಅದು ಮಾಡೋದೇ ವಿಧಿನೇ ಇಲ್ಲ, ಅದರಿಂದ ಅದನ್ನು ನೀವು ಮಾಡೋದಕ್ಕೆ ಏನು ಮಾಡ್ಕೋಬೇಕು, ಯಾವ ರೀತಿಯ ಒಂದು ತಯಾರಿಯನ್ನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದೂ ಆಗಲಿಲ್ಲ, ಇದೂ ಮೆಟೀರಿಯಲೈಸ್ ಆಗ್ತಿಲ್ಲ, ಕೊನೆಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಅದು ನನ್ನ ಕೈಯಲ್ಲಿ 4th A, ಅಕ್ಸೆಪ್ಟ್ ಅಂತ ಹೇಳ್ತೀವಿ. ನನ್ನ ಕೈಲಿ ಮಾಡೋಕ್ಕಾಗತ್ತೆ ಮಾಡ್ತೀನಿ, ಅಥವಾ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ಇದು ನನ್ನ ಲಿಮಿಟೇಷನಲ್ಲಿ ಬರೋದಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ 4 A's ಫಾಲೋ ಮಾಡ್ತು ಅಂದರೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಒತ್ತಡಗಳು ಬರೋದಿಲ್ಲ ಅಂತ. ಓಕೆ ಡಾಕ್ಟರ್, ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಒತ್ತಡದ ಬಗ್ಗೆ ಇವತ್ತು ನಾವು ಹೇಳಿದಂತಹ ಎಲ್ಲ ಮಾಹಿತಿ ನಿಮಗೂ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.